ಇನ್ನೇನು ಕ್ಯಾಬಿನೆಟ್ ವಿಸ್ತರಣೆ ಆಗೋಗ್ಬಿಡುತ್ತೆ ಅಂತ ಇತ್ತು, ಆದ್ರೆ ಸದ್ಯಕ್ಕೆ ಕ್ಯಾಬಿನೆಟ್ ವಿಸ್ತರಣೆ ಆಗೋದು ಡೌಟ್. ಎಸ್, ಆಕಾಂಕ್ಷಿಗಳಿಗೆ ಇದು ದೊಡ್ಡ ಮಟ್ಟದ ಶಾಕ್. ಸದ್ಯಕ್ಕೆ ಕ್ಯಾಬಿನೆಟ್ ವಿಸ್ತರಣೆ ಆಗೋದಿಲ್ಲ. ಯಾರೆಲ್ಲ ಏನಪ್ಪಾ ನಮಗೆ ಸಚಿವ ಸ್ಥಾನ ಸಿಕ್ಕಿಬಿಡುತ್ತೆ, ಇನ್ನೇನು ನಾವು ಗೂಟದ ಕಾರಲ್ಲಿ ಓಡಾಡ್ಬಿಟ್ವಿ ಅಂತ ಅಂದ್ಕೊಂಡವ್ರಿಗೆ ದೊಡ್ಡ ಶಾಕ್ ಇದು. 2.5 ವರ್ಷ ಸರ್ಕಾರ ಪೂರೈಸಲಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. 2.5 ವರ್ಷದ ಬಳಿಕವೇ ಸಿದ್ದು ಕ್ಯಾಬಿನೆಟ್ ವಿಸ್ತರಣೆ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಆದ್ರೂ ಆಗಬಹುದು, ಆಗದೇನು ಇರಬಹುದು. ಸಚಿವರ ಮೌಲ್ಯಮಾಪನ ವರದಿ ನೀಡುವಂತೆ ಸಿಎಂಗೆ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್. 1 ವರ್ಷಗಳ ಕಾಲ ಉತ್ತಮ ಕೆಲಸ ಮಾಡಿದ್ರೆ ಬಚಾವು. ಎಚ್ಚರಿಕೆ ನೀಡಿ ನಿಷ್ಕ್ರಿಯ ಭ್ರಷ್ಟ ಸಚಿವರಿಗೆ ವರಿಷ್ಠರು ಶಾಕ್ ಕೊಟ್ಟಿದ್ದಾರೆ. ಈಗಲೇ ಸಂಪುಟದಿಂದ ಕೆಲ ಸಚಿವರನ್ನ ಕೈಬಿಟ್ರೆ ರಾಂಗ್ ಮೆಸೇಜ್ ಕಳಿಸ್ದಂಗಾಗುತ್ತೆ. ಇದೇ ವಿಚಾರ ವಿಪಕ್ಷಗಳ ಕೈಗೆ ಅಸ್ತ್ರವನ್ನ ಕೊಟ್ಟಂತೆ ಆಗುತ್ತೆ. ಹೀಗಾಗಿ ಅರ್ಧ ಅವಧಿಯಾದ್ರೂ ಪೂರ್ಣಗೊಳಿಸಲಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ಹೈಕಮಾಂಡ್ ತನ್ನದೇ ಆದಂತಹ ಲೆಕ್ಕಾಚಾರ ಇದೆ. ಬೈ ಎಲೆಕ್ಷನ್ ಆಯ್ತು, ಬೈ ಎಲೆಕ್ಷನ್ ಆದ ತಕ್ಷಣ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಒಂದಷ್ಟು ಜನನ ಕೈ ಬಿಟ್ಬಿಟ್ರೆ ಅದು ರಾಂಗ್ ಮೆಸೇಜ್ ಕನ್ವೆ ಮಾಡ್ದಂಗೆ ಆಗುತ್ತೆ. ಒಂದಷ್ಟು ಜನ ರೆಬಲ್ ಆಗ್ಬೋದು, ಒಂದಷ್ಟು ಜನ ವಾಪಸ್ ಬಿಜೆಪಿಗೆ ಹೋಗ್ಬೋದು, ಅಥವಾ ಏನಾದರೂ ಆಗಬಹುದು, ಸರ್ಕಾರ ಉರುಳಿಸುವಂಥ ಪ್ರಯತ್ನಗಳಾಗ್ಬೋದು. ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿರೋದ್ರಿಂದ ಮತ್ತೆ ಭಯ ಇರೋದ್ರಿಂದ ಹೈಕಮಾಂಡ್ಗೂ ಕೂಡ ಎಸ್ 5 ವರ್ಷ ಸರ್ಕಾರದ ಅವಧಿ, ಅದರಲ್ಲಿ ಒಂದು 2.5 ವರ್ಷ ಆದರೂ ಪೂರ್ಣ ಆಗಲಿ. ನೋಡೋಣ, ರಿಪೋರ್ಟ್ ಕಾರ್ಡ್ ತರಿಸ್ಕೊಳ್ಳೋಣ ಸಚಿವರದ್ದು, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಏನು ಎತ್ತ ಅಂತ ಹೇಳಿ. ಅದಾದ ಮೇಲೆ ನಾವು 2.5 ವರ್ಷ ಆದಮೇಲೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ ಹೈಕಮಾಂಡ್ ಕೂಡ ಹೇಳಿದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ ರೂಪೇಶ್ ಜೊತೆಗೆ. ರೂಪೇಶ್, ಕ್ಯಾಬಿನೆಟ್ ವಿಸ್ತರಣೆ ಆಗೇ ಬಿಡ್ತು, ಇನ್ನೇನು ಗೂಟದ ಕಾರಲ್ಲಿ ನಾವು ಹೋಗ್ಬೋದು, ನಾವು ಸೀನಿಯರ್ ಇದ್ದೀವಿ, ನಮಗೆ ಅವಕಾಶ ಸಿಗಬೇಕಾಗಿತ್ತು ಅಂತ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳಿದ್ದಾರೆ. ಲೆಕ್ಕ ತಗೊಂಡ್ರೆ ಡಜನ್ ಗಟ್ಟಲೆ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದ್ರೆ ಈಗ ಆ ಸದ್ಯಕ್ಕೆ ಕ್ಯಾಬಿನೆಟ್ ವಿಸ್ತರಣೆ ಆಗಲ್ದಿಲ್ಲ ಅನ್ನೋದು ಗೊತ್ತಾಗ್ತದೆ. ಬಿಕಾಸ್ ಕಾಂಗ್ರೆಸ್ನ ಹೈಕಮಾಂಡ್ ತನ್ನದೇ ಆದಂತಹ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನಿದೆ? ಸಿಂಧೂರ, ಇದೀಗ ಯಾಕಂತ ಹೇಳಿದ್ರೆ ಒಂದು ಮಾತು ಪ್ರಕಾರವಾಗಿ ಹೈಕಮಾಂಡ್ ಕ್ಯಾಬಿನೆಟ್ ಪುನರಚನೆಗೆ ಸಮ್ಮತಿ ಕೊಟ್ಟೇ ಬಿಡ್ತು ಅನ್ನುವಂಥ ಲೆಕ್ಕಾಚಾರಗಳು ಇಟ್ಟುಕೊಂಡಿದ್ರು. ಆದರೆ ಹೈಕಮಾಂಡ್ ಹಾಗೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಟಾಸ್ಕ್ ಅನ್ನ ಕೊಟ್ಟಿತ್ತು, ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಸೂಚನೆ ಕೊಟ್ಟಿತ್ತು. ಇನ್ನೊಂದಿಷ್ಟು ಟೈಮ್ ಅನ್ನ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಈಗ 2 ವರ್ಷಕ್ಕೆ 1 ವರ್ಷ ತುಂಬಿದೆ, 2 ವರ್ಷಕ್ಕೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಮತ್ತೆ ತಪ್ಪು ಮಾಹಿತಿಗಳು ಹೋಗುತ್ತೆ. ಮತ್ತೆ 2 ವರ್ಷ ಅಧಿಕಾರ ಪೂರ್ಣಗೊಳಿಸಿ ಅಲ್ಲಿಯವರೆಗೂ ಕೂಡ ಅವರ ತಾಳೆಯನ್ನ, ಅವರ ಪರ್ಫಾರ್ಮೆನ್ಸ್ ನೋಡಿ ಅದಾದ ಬಳಿಕ ಹೋಗಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಲೆಕ್ಕಾಚಾರಕ್ಕೆ ಬಂದಿದೆ. ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಮತ್ತೆ ಒಂದಿಷ್ಟು ಸಚಿವರ ವಿರುದ್ಧ RB ತಿಮ್ಮಪ್ಪರ್ ಸೇರಿದಂತೆ ಹಲವಾರು ಸಚಿವರುಗಳ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪಗಳಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಕೈ ಬಿಟ್ರೆ ವಿಪಕ್ಷಕ್ಕೆ ಇದೇ ಆಹಾರ ಆಗುತ್ತೆ. ಅದಾದ ಬಳಿಕ ಸರ್ಕಾರವಾಗಿ ಗಣನೀಯ ಪ್ರಮಾಣದಲ್ಲಿ ಹೋರಾಟ ಮಾಡಲಿಕ್ಕೂ ಕೂಡ ಇದು ಕಾರಣ ಆಗಬಹುದು. ಹೀಗಾಗಿ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪುನರಚನೆ ಮಾಡೋದು ಬೇಡ, ಇನ್ನೂ 1 ವರ್ಷಗಳ ಕಾಲ ಕಳೆಯೋಣ, 2.5 ವರ್ಷ ಆಗಲಿ, ಅದಾದ ಬಳಿಕ ಯೋಚನೆ ಮಾಡುವಂತೇಳಿ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ DCM DK ಶಿವಕುಮಾರ್ ಅವರಿಗೆ ಹೇಳಿ ಕಳಿಸಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ DCM DK ಶಿವಕುಮಾರ್ ಒತ್ತಡ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜು ಕಾಗೆ ಅವರು, CP ಯೋಗೀಶ್ವರ್, SC ಬಾಲಕೃಷ್ಣ, ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಹಲವಾರು ಜನ ಹಿರಿಯ ಸಚಿವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ BK ಹರಿಪ್ರಸಾದ್ ಸೇರಿದಂತೆ ಪ್ರಭಾವಿ ನಾಯಕರು ದೆಹಲಿಗೆ ಬಂದು ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ಆರಂಭಿಸಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಒಟ್ಟಾರಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಈಗ ಆ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಇದು ಯಾವ ಲೆಕ್ಕಾಚಾರ ಕೂಡ ಮಣೆ ಆಗ್ತಾ ಇಲ್ಲ. ಇವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದೇ ಹೌದಾದ್ರೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ, ಆಡಳಿತ ವೈಫಲ್ಯ ಅಂತಲೇ ಹೋಗುತ್ತೆ. ಹೀಗಾಗಿ ಪರ್ಫಾರ್ಮೆನ್ಸ್ ಗಳನ್ನ ಕಳಿಸ್ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದೆ. ಏನೆಲ್ಲ ಮಾಡಿದ್ದಾರೆ, ಅವರ ಕಾರ್ಯ ಸಾಧನೆಗಳಿದೆ, ಎಲ್ಲವನ್ನ ಕಳಿಸ್ಕೊಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.